ತುಂಬ ದಿನ ಆಗಿತ್ತು ಅರ್ಲಿ ಮಾರ್ನಿಂಗ್ ಔಟಿಂಗ್ ಹೋಗಿ. ಸೊ ಅರ್ಲಿ ಮಾರ್ನಿಂಗ್ ಔಟಿಂಗ್ ಹೋಗೋಣ ಅಂತ ನಾನು ನಮ್ಮ ಹಸ್ಬೆಂಡು ರೆಡಿ ಆದ್ವಿ. 5:30ಗೆ ಬೈಕ್ ಸ್ಟಾರ್ಟ್ ಮಾಡಿದ್ವಿ. ಸೊ ಅರ್ಲಿ ಮಾರ್ನಿಂಗ್ ಆದರೆ ನಾವು ಯಾವಾಗಲೂ ಹೋಗೋದು ಬಂದ್ಬಿಟ್ಟು ಹೊಸಕೋಟೆ ಬಿರಿಯಾನಿ ತಿನ್ನಕ್ಕಂತಾನೆ. ಸೊ ಈ ಸತಿ ಹೊಸ್ದಾಗಿ ಟ್ರೈ ಮಾಡೋಣ ಅಂತ ನಾವು ನಮ್ಮ ಹಸ್ಬೆಂಡ್ ನನಗೆ ಸರ್ಪ್ರೈಸ್ ಕೊಡೋಣ ಅಂತ ಹೊಸೂರು ಕರ್ಕೊಂಡೋದ್ರು. ಹೊಸೂರು ನೋಡಿದ ತಕ್ಷಣ ನನಗೆ ಗೊತ್ತಾಯಿತು ಹೊಸೂರು ಬಿರಿಯಾನಿ ಬಾಕ್ಸ್ ಅಂತ. ಇದು ಬಂದ್ಬಿಟ್ಟು ತನಿಷ್ಕ್ ಆಪೋಸಿಟಲ್ಲೇ ಇರೋದು. ಸೊ ಬೈಕ್ ಪಾರ್ಕ್ ಮಾಡಿಬಿಟ್ಟು ಎಂಟರ್ ಆದ್ವಿ. ಇವ್ರು ಬಂದ್ಬಿಟ್ಟು 4 AM ಇಂದ 10 AM ಗಂಟ ಓಪನಲ್ಲಿ ಇರುತ್ತೆ. ಮತ್ತು ಈವ್ನಿಂಗು 6:30 PM ಇಂದ 11:30 PM ವರೆಗೂ ಇರುತ್ತೆ. ಸೊ ಅಲ್ಲಿ ನೋಡಿದ್ರೆ ನಾವು ಮೆನು ನೋಡಿದ್ವಿ. ಮೆನು ಬಂದುಬಿಟ್ಟು ಮಟನ್ ಬಿರಿಯಾನಿ, ಚಿಕನ್ ಕಾಕಿನಾಡ, ಚಿಕನ್ ಫ್ರೈ ಬಿರಿಯಾನಿ, ಗುಂಟೂರು ಚಿಕನ್ ಇದೆಲ್ಲ ಇರುತ್ತೆ. ಸೊ ನಾವು ಆರ್ಡ್ರ್ ಮಾಡಿದ್ದು ಬಂದುಬಿಟ್ಟು ಮಟನ್ ಬಿರಿಯಾನಿ ಮತ್ತು ಚಿಕನ್ ಕಾಕಿನಾಡ. ಸೊ ಇದೆರಡು ನಾವು ತಗೊಂಡು ಟೇಸ್ಟ್ ಮಾಡಿ ನೋಡೋಣ ಅಂತ ನೋಡಿದ್ರೆ ಮಟನ್ ಚಿಕನ್ ಮಾತ್ರ ತುಂಬ ಸಾಫ್ಟಾಗಿತ್ತು. ನೋಡಿ ಮಟನ್ ಎಷ್ಟು ಸಾಫ್ಟಾಗಿದೆ, ಚಿಕನ್ನು ಅಷ್ಟೇ ಸೇಮು. ಅದು ಚಿಕನ್ ಕಾಕಿನಾಡ ಬಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು. ಬಿರಿಯಾನಿಗಿಂತ ನನಗೆ ಚಿಕನ್ ಕಾಕಿನಾಡನೇ ತುಂಬ ಇಷ್ಟ ಆಗಿದ್ದು. ಸರಿ ಅದಾದಮೇಲೆ ಬೇರೆ ಏನಿದೆ ಅಂತ ಟ್ರೈ ಮಾಡೋಣ ಅಂತ ನೋಡಿದ್ರೆ ಅಲ್ಲಿ ಅವರು ನೀರು ದೋಸೆ ಇಡ್ಲಿ ಅಂತ ಹೇಳಿದ್ರು. ಸೊ ನೀರು ದೋಸೆ ನಮಗೆ ತುಂಬ ಇಷ್ಟ. ಸೊ ನೀರು ದೋಸೆನೇ ತೊಗೊಂಡ್ವಿ. ನೀರು ದೋಸೆಗೆ ಜಸ್ಟ್ ಪ್ಲೈನಾಗಿ ಒಂದು ಚಿಕನ್ ಗ್ರೇವಿ ಥರ ಕೊಟ್ಟರು, ಸಾಂಬಾರು ಥರ. ಸೊ ಅದೂ ಓಕೆ, ಚೆನ್ನಾಗಿತ್ತು, ಪರವಾಗಿಲ್ಲ. ಮತ್ತು ನಮಗೆ ಎಂಟರ್ಟೈನ್ಮೆಂಟ್ ಆಗಿರಲಿ ಅಂತ ಅವರು ಒಂದು TV ಹಾಕಿರ್ತಾರೆ. ಅದರಲ್ಲಿ ಫುಲ್ ಕನ್ನಡ ಸಾಂಗ್ಸ್ ಎಲ್ಲ ಲಿಸನ್ ಮಾಡಿಕೊಂಡು ಚೆನ್ನಾಗಿ ತಿನ್ಕೊಂಡು ನಾವು ಬೈಕ್ ಸ್ಟಾರ್ಟ್ ಮಾಡಿದ್ವಿ. ಸೊ ಬರಬೇಕಾದ್ರೆ ನಮ್ಮ ಹಸ್ಬೆಂಡ್ ಡ್ರೈವ್ ಮಾಡಿದ್ರು. ಹೋಗಬೇಕಾದ್ರೆ ಸೊ ನಾನು ಒಂದು ಸತಿ ಟ್ರೈ ಮಾಡೋಣ ಅಂತ ನಾನೇ ಡ್ರೈವ್ ಮಾಡ್ಕೊಂಡು ಹೋದೆ. ನಮ್ಮ ಹಸ್ಬೆಂಡು ಹಿಂದೆ ಕೂತ್ಕೊಂಡಿದ್ರು. ಜಾಲಿಯಾಗಿ ಎಂಜಾಯ್ ಮಾಡಿಕೊಂಡು ಡ್ರೈವ್ ಮಾಡ್ಕೊಂಡು ಹೋದ್ರಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.